ವಿವಾಹಿತೆಯನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ತನ್ನಿಂದ ಆಕೆ ಗರ್ಭಿಣಿ ಎಂದು ಗೊತ್ತಾಗುತ್ತಿದ್ದಂತೆಯೇ ನಿಖರಿಸಿದ್ದರಿಂದ ಇದೀಗ ಮಹಿಳೆ ಆತನ ಮನೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ. ಪ್ರಿಯಕರ ಅಮರನಾಥ್ ಮನೆ ಮುಂದೆ ಸಂಯುಕ್ತ ಧರಣಿ ನಡೆಸುತ್ತಿದ್ದಾಳೆ. ಸಂಯುಕ್ತ ಪತಿ ಹರೀಶ್ ಸ್ನೇಹಿತ ಈ ಅಮರನಾಥ್ ಬೆಂಗಳೂರಿನಲ್ಲಿ ಅಮರನಾಥ್ ಹಾಗೂ ಸಂಯುಕ್ತ ಪ್ರೀತಿ ಮೊಳಕೆಯೊಡೆದಿದ್ದು ಕಳೆದ 3 ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ರು. ಅಮರನಾಥ್ಗಾಗಿ ಸಂಯುಕ್ತ ತನ್ನ ಪತಿ ಹರೀಶ್ನನ್ನೇ ಬಿಟ್ಟು ಬಂದಿದ್ಲು. ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿಯಾಗಿದ್ದು ಈ ವಿಚಾರ ತಿಳಿಯುತ್ತಿದ್ದಂತೆಯೇ ಅಮರನಾಥ್ ಆಕೆಯನ್ನು ಮದುವೆಯಾಗಲು ನಿರಾಕರಿಸಿದ್ದಾನೆ. ಅಮರನಾಥ್ ಮದುವೆಯಾಗಲು ನಿರಾಕರಿಸುತ್ತಿರುವುದರಿಂದ ನೊಂದ ಸಂಯುಕ್ತ ತನ್ನನ್ನು ಮದುವೆ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಕೋಲಾರದ ಶ್ರೀನಿವಾಸಪುರದಲ್ಲಿರುವ ಅಮರನಾಥ್ ಮನೆಯ ಮುಂದೆ ಧರಣಿ ಕುಳಿತಿದ್ದಾಳೆ. ನನ್ನ ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು ಇವರು ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವರು ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡವಣ. ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ. ಅವ್ರಿಗೆಲ್ಲ ಗೊತ್ತಾದಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳಿಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತೋಗು, ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು, ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ, ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ, ಸೂಳೆಗಳಿಗೆಲ್ಲ ತಾಳಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನಣ್ಣ. ಈಗ ನಂಗೆ ಗೊತ್ತಾಗ್ದಿರ ಇವಾಗ ಬಂದಿಲ್ಲ ಇವ್ರ ಮನೆ ಹತ್ರ ಕುತ್ಕೊಂಡಿದ್ದೀನಿ. ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ ನೀವೇ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾವು ಬದುಕಾಗ್ದಿರ. ಈ ಕಡೆ ಯಾರೂ ನೋಡ್ಕೊಳ್ಳೋರೇ ಇಲ್ಲ ಅಣ್ಣ ನನ್ನನ್ನು. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಮಾಡ್ಕೊಂಡು ಇಬ್ಬರು? ಇವರು ನಾನು ಅವರು 5 ಮಂತ್ಸ್ ಆಯ್ತಣ್ಣ ಮದುವೆ ಮಾಡಿಕೊಂಡು. ಫ್ಯಾಮಿಲಿ ಕೋಲಾರ? ನಾನು ಇವರಿಬ್ಬರು ಕೋಲಾರಲ್ಲೇ ಇತ್ತು. ಮದುವೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಈಗ 6 ಮಂತ್ಸ್ ಪ್ರೆಗ್ನೆಂಟ್ ಅಂತ. ಬಿಟ್ಟು ಬಂದು ಎಷ್ಟು ದಿನ ಆಯಿತು? ಬಿಟ್ಟು ಬಂದು ಎಷ್ಟು ದಿನ ಆಯಿತು? ಅವ್ರ ಹೆಸರು ಅಮರನಾಥ್ ಅಣ್ಣ. ಬಿಟ್ಟು ಬಂದು ಎಷ್ಟು ದಿನ ಆಯಿತು? ನಾವು ಬಿಟ್ಟು ಬಂದು ಜನವರಿಯಲ್ಲಿ ಬಿಟ್ಟು ಬಂದಿರೋದು. 21ನೇ ತಾರೀಕು ಬಿಟ್ಟು ಬಂದಿರೋದಣ್ಣ. ಸ್ಟೇಷನ್ಗಳಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ, ಗಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರೂ ಹುಡುಕೊಡ್ಲಿಲ್ಲ ಅಣ್ಣ ನನಗೆ. ಡೈಲಿ ಓಡಾಡ್ತಾನೆ ಇದ್ದೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡ್ಕಾಡಿದ್ದೀನಿ. ಎಲ್ಲರಿಗೂ ಗೊತ್ತು, ಆದರೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ. ಇವರಮ್ಮ ಮತ್ತು ಅವ್ರ ಭಾವ, ಇವ್ರ ಅಣ್ಣನ ಮಗ, ಇವ್ರ ಮಾವನ ಮಗ ಗಿರೀಶು ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ್ಣ ಅವ್ನ ಫ್ರೆಂಡು. ಅವರು ಇವರಮ್ಮ 3 ಸೇರ್ಕೊಂಡು ಈ ಥರ ಮಾಡ್ತಿದಾರಣ್ಣ ಅವನಿಗೆ. ನಿನ್ನೆ ನೈಟು ನಾನು ಬೆಂಗಳೂರಿಗೆ ಹೋಗಿದ್ದೆಣ್ಣ. ಇವ್ರನ್ನ ಹುಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ, ಅವ್ರ ಹತ್ರನೇ ಇರೋದು. ಹೋಗಿದ್ರೆ ಬೇರೆಯವ್ರ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಈ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು 8 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ. ಅವ್ನ ನಂಬರಿಂದನೇ ಮಾಡಿದರು. ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ, ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ್ಣ. ಮತ್ತು 8 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು. ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವ್ನು ಈ ಥರ ಮಾಡಿದಾನಣ್ಣ. ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು, ನೀನಿಷ್ಟ, ನಿನ್ನ ಕೈಯಲ್ಲಿ ನೀನಿಷ್ಟ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಕ್ಕೊಂಡು ಇವಾಗ ಕೇಳಿದರೆ 100 ಜನ ಹತ್ರ ಹೋಗ್ತೀನಿ, ಸೂಳೆಗಳಿಗೆಲ್ಲ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾನಣ್ಣ. ಮತ್ತು ನಿಮ್ಮಪ್ಪ ನಿಮ್ಮಮ್ಮ ಹುಟ್ಟಿದ್ರೆ ಹೋಗಿ FIR ಹೋಗಿ ಗಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನಣ್ಣ. ತುಂಬ ಕೆಟ್ಟದಾಗಿ